ನಮಸ್ತೆ, ಸೂರ್ಯಾಸ್ ಕಿಚನ್ಗೆ ಸ್ವಾಗತ. ನಾವಿವತ್ತು ನಂದಿನಿ ಅವರ ಇನ್ಸ್ಟಂಟ್ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಇದು ಇನ್ಸ್ಟಂಟ್ ಶಾವಿಗೆ ಪಾಯಸ ಆಗಿರೋದ್ರಿಂದ ಇದರಲ್ಲಿ ಎಲ್ಲನೂ ಮಿಕ್ಸ್ ಆಗಿರುತ್ತದೆ. ಇದನ್ನು ಜಸ್ಟ್ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಬಟ್ ನಾನಿಲ್ಲಿ ಇವತ್ತು ಹಾಲಿನಲ್ಲಿ ಪಾಯಸನ ಮಾಡ್ತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸು ನೆಸೆಸಿಟಿ ಇಲ್ಲ, ಏಕೆಂದರೆ ಇದರೊಳಗಡೆನೇ ಡ್ರೈ ಫ್ರೂಟ್ಸು ಎಲ್ಲ ಇರುತ್ತೆ. ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾ ಇದ್ದೀನಿ. ಈಗ ಹಾಲು ಚೆನ್ನಾಗಿ ಕಾದಿದೆ. ಸೊ ಇವಾಗ ನಾವು ನಮ್ಮ ನಂದಿನಿ ಅವರ ಇನ್ಸ್ಟಂಟ್ ಶಾವಿಗೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಆಲ್ರೆಡಿ ಸಕ್ಕರೆನೂ ಮಿಕ್ಸ್ ಮಾಡಿರ್ತಾರೆ. ಬಟ್ ನಿಮಗೆ ಸ್ವೀಟ್ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು. ಸೊ ನಾನಿಲ್ಲಿ ಇನ್ನೊಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಾನೀಗ 1-2 ದಳ ಕೇಸರಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೇಸರಿ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಸೊ ಶಾವಿಗೆ ಪಾಯಸ ರೆಡಿಯಾಗಿದೆ. ಸೊ ನಂದಿನಿ ಅವರ ಇನ್ಸ್ಟಂಟ್ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದನ್ನು ಮಾಡೋದು ತುಂಬ ಈಸಿ, ನೋಡಿದ್ರಲ್ಲ. ಸೊ ಮನೆಗೆ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರು ಅಂತಂದರೆ ಬೇಗನೆ ರೆಡಿ ಮಾಡಿ ಅವ್ರಿಗೆ ಕೊಡ್ಬೋದು. ನೀವು ಒಂದು ಸತಿ ಟ್ರೈ ಮಾಡಿ.